ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಫುಡ್ ರಿವ್ಯೂ ಮಾಡೋಣ ಅಂತ ತುಂಬ ದಿನಗಳ ನಂತರ ನಾನು ಫುಡ್ ರಿವ್ಯೂ ವಿಡಿಯೋನ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನಮ್ಮ ಮನೆ ಹತ್ರ ಕೆಫೆ ಅಮುದಮ್ ಸ್ಟಾರ್ಟ್ ಆಗಿತ್ತು. ಸೊ ಅದರದ್ದು ರಿವ್ಯೂ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಒಂದಿನ. ಇಲ್ಲಿ ಓಪನ್ ಕಿಚನ್ ಇರುತ್ತೆ, ಹಾಗೆ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಕೂಡ ಇತ್ತು. ಸೇಮ್ ನಿಮ್ಗೆ ಹೇಳಬೇಕು ಅಂದರೆ ರಾಮೇಶ್ವರಂ ಕೆಫೆ ಥರನೇ ಇವ್ರದ್ದು ಕಾನ್ಸೆಪ್ಟು ಕೂಡ ಇದೆ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲ ಥರನೂ ನಿಮಗೆ ಸಿಗುತ್ತೆ. ನಾನು ಇಲ್ಲಿಗೆ ಒಂದು 2-3 ಸರಿ ಹೋಗಿದ್ದೀನಿ. ಒಂದೇ ಸಲಾಗೆ ಎಲ್ಲ ಐಟಮ್ಸ್ ತೊಗೊಂಡು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸಲಿಗೆ ಹೋದಾಗ ಒಂದೊಂದು ಐಟಮ್ಸ್ನ ತಿಂದ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಗೀ ಪುಡಿ ಇಡ್ಲಿ, ಮಸಾಲೆ ದೋಸೆ, ಗೀ ಮಸಾಲೆ ದೋಸೆ, ಪಡ್ಡು, ಪೂರಿ, ಹಾಗೆಯೇ ರೈಸ್ ಬಾತು ಈ ಥರ ಎಲ್ಲನೂ ಸಿಗುತ್ತೆ. ಹಾಗೆಯೇ ಜೊತೆಗೆ ಜ್ಯೂಸು, ಟೀ, ಕಾಫಿ ಕೂಡ ಇರುತ್ತೆ. ಮಸಾಲೆ ದೋಸೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚಿಕ್ಕ ಸೈಜಲ್ಲಿ ಇರುತ್ತೆ. ಸೇಮ್ ರಾಮೇಶ್ವರಂ ಕೆಫೆಯಲ್ಲಿ ಏನು ಕೊಡ್ತಾರಲ್ಲ ಅದೇ ಥರ. ಜೊತೆಗೆ ಒಂದು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ, ಒಂದು ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ, ಹಾಗೆಯೇ ಒಂದು ಕಾಯಿ ಚಟ್ನಿ, ಜೊತೆಗೆ ಸಾಂಬಾರು ಕೂಡ ಕೊಡ್ತಾರೆ. ಚಟ್ನಿ ಟೇಸ್ಟ್ಗಳೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮಸಾಲೆ ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯ ಸ್ಟಫಿಂಗ್ ಕೂಡ ಇರುತ್ತೆ. ಮಸಾಲೆ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬ ಕ್ರಿಸ್ಪಿ ಇಷ್ಟಪಡೋರು ಇಲ್ಲಿಯ ಮಸಾಲೆ ದೋಸೆ ಇಷ್ಟ ಆಗುತ್ತೆ. ಹಾಗೆ ಸೈಜ್ ತುಂಬ ಚಿಕ್ಕದಾಗಿರೋದ್ರಿಂದ ಒಂದೇ ದೋಸೆಗೆ ಸಾಕು ಅಂತ ಅನ್ಸೋದಿಲ್ಲ, 1-2 ದೋಸೆನಾದರೂ ತಗೋಬೇಕಾಗತ್ತೆ. ಆದರೆ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ. ನನಗೆ ಮರ್ತೋಗಿದೆ, 100 ರೂಪಾಯಿ ಅಥವಾ 150 ರೂಪಾಯಿ ಒಂದು ಮಸಾಲೆ ದೋಸೆ ಅಂತ ನನಗನ್ಸುತ್ತೆ. ಹಾಗೆಯೇ ಮಸ್ಟ್ ಟ್ರೈ ಅಂತ ಇಲ್ಲಿ ಹೇಳೋದಾದರೆ ಫಿಲ್ಟರ್ ಕಾಫಿಗೆ 20 ರೂಪಾಯಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕಾಫಿನ ಅಲ್ಲಿ ಟ್ರೈ ಮಾಡಿ, ಅಲ್ಲಿ ಹೋದರೆ ಕಾಫಿ ಮಾತ್ರ ಮಿಸ್ ಮಾಡಬೇಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಕಾಫಿ ಕುಡಿಬೇಕು ಅಂತ ಅನಿಸ್ದಾಗೆಲ್ಲ ಅಲ್ಲೇ ಹೋಗಿ ಕುಡಿತಾ ಇರ್ತೀವಿ. ನಾನು ಈ ಸಲ ಹೋದಾಗ ಶಾವಿಗೆ ಬಾತ್ ಟ್ರೈ ಮಾಡೋಣ ಅಂತ ಅದನ್ನು ತಗೊಂಡಿದ್ವಿ. ಇದರಲ್ಲಿ ತುಂಬ ಫ್ಲೇವರ್ ಶಾವಿಗೆ ಬಾತ್ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಟೊಮೆಟೊದು, ಪುದೀನದ್ದು, ಹಾಗೆ ಲೆಮನ್ದು ಈ ಥರ. ನಾವು ಅವತ್ತು ಲೆಮನ್ ಶಾವಿಗೆ ಬಾತ್ನ ತಗೊಂಡಿದ್ವಿ. ಅವರು ಶಾವಿಗೆನ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಯಾವ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಆ ಫ್ಲೇವರ್ನ ಹಾಕಿಬಿಟ್ಟು ಟಾಸ್ ಮಾಡಿ ಕೊಡ್ತಾರೆ. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅದನ್ನು ಮಾಡಿ ಶಾವಿಗೆ ಬಾತ್ನ ಕೊಡ್ತಾರೆ. ಜೊತೆಗೆ 2 ಉದ್ದಿನ ವಡ ತಗೊಂಡಿದ್ವಿ. ಅದಕ್ಕೆ ಗ್ರೀನ್ ಚಟ್ನಿ ಹಾಗೆಯೇ ಕೆಂಪು ಚಟ್ನಿ ಕೊಡ್ತಾರೆ. ಸಾಂಬಾರು ಕೂಡ ಕೊಡ್ತಾರೆ. ಶಾವಿಗೆ ಬಾತ್ ಆ್ಯಕ್ಚುಲಿ ತುಂಬ ಹುಳಿ ಹಾಕ್ಬಿಟ್ಟಿದ್ರು, ಒಂದು ಲೆಮನ್ ಫುಲ್ ಹಾಕ್ಬಿಟ್ಟಿದ್ರು ಅನ್ಸುತ್ತೆ. ಬೇರೆ ಏನು ಅದರಲ್ಲಿ ಟೇಸ್ಟ್ ಬರ್ತಾನೆ ಇಲ್ಲ ಶಾವಿಗೆದು, ಬರೀ ಲೆಮನ್ನೇ ಬರ್ತಾ ಇತ್ತು. ಸೊ ಅಷ್ಟೊಂದು ಲೆಮನ್ ಶಾವಿಗೆ ಬಾತ್ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಹಸ್ಬೆಂಡ್ ಪಾರ್ಟಿಷನ್ ಮಾಡಿಡ್ತಾ ಇದ್ರು, ನನಗೆ ಇಷ್ಟನೇ ತಿನ್ನೋಕ್ಕಾಗೋದು, ನೀನು ಇಷ್ಟು ತಿನ್ನು ಅಂತ ಹೇಳಿ. ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ವಿ. ಕ್ವಾಂಟಿಟಿ ಕೂಡ ಸ್ವಲ್ಪ ಬಂದಿತ್ತು, ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಚೆನ್ನಾಗಿದ್ದಿದ್ರೆ ಅದು ಹೋಗ್ಬಿಡುತ್ತೆ, ತಿನ್ನೋದು ಬೇಗ ಖಾಲಿ ಆಗುತ್ತೆ. ಇಲ್ಲ ಅಂದರೆ ಒಂದೊಂದು ಸ್ಪೂನೂ ಇಡೋಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ.
ಹಾಗೆಯೇ ವಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು ನೀವೇನೆ. ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ, ಒಳಗಡೆ ಫುಲ್ ಹಿಟ್ಟು ಬೆಂದಿರುತ್ತೆ. ಹಾಗೆ ವಡಾ ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಹಾಗೆಯೇ ಮುಂಚೆ ಯಾರಾದರೂ ಈ ಕೆಫೆಗೆ ವಿಸಿಟ್ ಮಾಡಿ ನಿಮ್ಗೆ ಏನೆಲ್ಲ ಇಷ್ಟ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೂ ನಮ್ಮ ಕೈಲಿ ಶಾವಿಗೆ ಬಾತ್ ಅಂತೂ ತಿನ್ನೋಕ್ಕಾಗಲೇ ಇಲ್ಲ. ಇನ್ನೇನು ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಸಾಂಬಾರು ಹಾಕೊಂಡು ತಿನ್ನೋಣ ಅಂತ ಅದು ಕೂಡ ಟ್ರೈ ಮಾಡಿದೆ. ಸಾಂಬಾರು ಇಲ್ಲಿ ಚೆನ್ನಾಗೇ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಫುಡ್ ರಿವ್ಯೂ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್.